ಮಳೆ ಚಳಿ ಎನ್ನದೇ ಇಡೀ ಸಮಾಜ ಎಚ್ಚೆತ್ತುಕೊಳ್ಳುವ ಮುನ್ನವೇ ತಮ್ಮ ಕೆಲಸ ಕಾರ್ಯದಲ್ಲಿ ನಿರತರಾಗುವ ಪೌರ ಕಾರ್ಮಿಕರ ಸೇವೆಯನ್ನು ಎಷ್ಟು ಹೊಗಳಿದರೂ ಸಾಲದು ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಗರಸಭೆಯಲ್ಲಿ ಬುಧವಾರದಂದು ಹಮ್ಮಿಕೊಂಡಿದ್ದ 13ನೇ ವರ್ಷದ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದ ಅವರು, ಪೌರ ಕಾರ್ಮಿಕರ ಸೇವೆಯನ್ನು ಎಷ್ಟು ಹೊಗಳಿದರೂ ಸಾಲದು. ಯಾವುದೇ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಮಾಡಲಾಗದ ಕೆಲಸವನ್ನು ಪೌರ ಕಾರ್ಮಿಕರು ಮಾಡುತ್ತಾರೆ ಎಂದು ಗುಣಗಾನ ಮಾಡಿದರು. ನಾವೆಲ್ಲರೂ ಹೇಳುವ ಮುನ್ನವೇ ಅವರು ತಮ್ಮ ಕೆಲಸದಲ್ಲಿ ನಿರತರಾಗುತ್ತಾರೆ. ಕೋವಿಡ್ ಸಂದರ್ಭದಲ್ಲಂತೂ ಸಾಕ್ಷಾತ್ ದೇವರ ರೀತಿಯಲ್ಲೇ ಪೌರ ಕಾರ್ಮಿಕರು ಕೆಲಸ ಮಾಡಿದರು ಎಂದು ಪ್ರಶಂಸಿಸಿದರು. ಇವರ ಸೇವೆಯನ್ನು ರಾಜ್ಯ ಸರ್ಕಾರ ಗುರುತಿಸಿ ಅವರಿಗೆ ಅಗತ್ಯ ಇರುವ ಸೌಲಭ್ಯ ಸವಲತ್ತು ನೀಡಲು ಮುಂದಾಗಬೇಕು ಎಂದು ನಾನು ಆಗ್ರಹ ಮಾಡುವೆ ಎಂದರು. ನಮ್ಮ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯದಲ್ಲಿ ಪೌರ ಕಾರ್ಮಿಕರಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳಿವೆ. ಅವುಗಳನ್ನು ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವೆ ಎಂದು ಭರವಸೆ ನೀಡಿದರು. ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ನಾವು ಈ ಒಂದು ಪೌರ ಕಾರ್ಮಿಕ ದಿನಾಚರಣೆಯನ್ನ ಇವತ್ತು ಒಂದಕ್ಕೋಸ್ಕರ ನಾವು ಯಾವತ್ತು ಸೀಮಿತ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಆ ಒಂದು ಡೆಡಿಕೇಶನ್ ಯಾರಿಂದಲೂ ಅದು ದುಡ್ಲಿಕ್ಕಾಗಲ್ಲ. ಯಾವುದು IAS ಅವರಿಂದ ಹಿಡಿದು ಒಬ್ಬ ಶಾಸಕರಿರ್ಬೋದು, ಸಂಸದರಿರ್ಬೋದು, ಯಾರು ಆ ಕೆಲಸ ಮಾಡ್ಲಿಕ್ಕಾಗಲ್ಲ. ಅಷ್ಟು ಹೆಮ್ಮೆ ಆಗ್ತದೆ ನಮ್ಗೆ ಪೌರ ಕಾರ್ಮಿಕರು ಅಂತ ಹೇಳಿದ್ರೆ. ಗಾಳಿ ಚಳಿ ಮಳೆ ಇಲ್ಲದೆ ನಮ್ಮ ಬೆಳಗ್ಗೆ ನಾವು ಇನ್ನೂ ಎದ್ದಿರಲಿಲ್ಲ ಅಷ್ಟೊತ್ತಿಗಾಗಲೇ ನಮ್ಮ ಕೆಲಸ ಶುರು ಮಾಡ್ತಾರೆ. ಕೋವಿಡ್ ಟೈಮಲ್ಲಂತೂ ನಾವು ಅವ್ರನ್ನ ದೇವರಂತಾನೆ ನಾವು ನೆನೆಸ್ಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲ ಮನೆ ಬಿಟ್ಟೆ ಬರ್ತಿಲ್ಲ, ಆದ್ರೂ ಸಹ ಬೀದಿಗಿಳಿದು ಅವರು ಕೆಲಸವನ್ನ ಮಾಡಿದ್ರು. ಸರ್ಕಾರ ಇನ್ನೂ ಹೆಚ್ಚು ಮಟ್ಟಿಗೆ ಅವ್ರನ್ನ ಗುರುತಿಸಬೇಕು ಅಂತ ಆಗ್ರಹಿಸೋದ್ರಲ್ಲಿ ನಾನು ಒಬ್ಬ ಅಂತ ಹೇಳ್ತಾ, ಇವತ್ತು ಪೌರ ಕಾರ್ಮಿಕರಿಗೆ 10 ನ್ಯೂನತೆ ಸಮಸ್ಯೆಗಳು ಖಂಡಿತವಾಗಿಯೂ ಇದ್ದೇ ಇರ್ತದೆ. ಅದು ಇಡೀ ನಮ್ಮ ಜಿಲ್ಲೆಯಲ್ಲ, ಎಲ್ಲ ಕಡೆ ಆ ಒಂದು ರಾಜ್ಯದಲ್ಲಿ ಆ ಸಮಸ್ಯೆ ಇದೆ. ಖಂಡಿತವಾಗಿಯೂ ಸರ್ಕಾರದಲ್ಲಿ ಪ್ರಾಮಾಣಿಕವಾಗಿ ಬಗ್ಗೆ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಏನಿವತ್ತು ಪೌರ ಕಾರ್ಮಿಕ ದಿನಾಚರಣೆಯನ್ನ ಇನ್ನೂ ಮಾಡ್ಕೊಡೋಣ ಅಂತ ಹೇಳ್ತಾ, ಇವಾಗ ತಾನೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಬಂದಿದ್ದಾರೆ. ಅವರು ಸಹ ಸ್ವಾಗತವನ್ನ ಕೋರ್ತಾ ಎಲ್ಲರೂ ಒಮ್ಮತವಾಗಿ ಇವತ್ತು ಪೌರ ಕಾರ್ಮಿಕರ ಜೊತೆ ಇರ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಪೌರ ಕಾರ್ಮಿಕರ ಕೆಲಸ ಎಂದರೆ ಅದು ಮಹತ್ವದ ಕೆಲಸ. ಪಾದರಕ್ಷಕ ಕೆಲಸದಿಂದ ಹಿಡಿದು ಪ್ರತಿಯೊಂದು ಕೆಲಸಗಳು ಸಹ ತಮ್ಮದೇ ಆದ ಮಹತ್ವವನ್ನು ಹೊಂದುತ್ತವೆ. ನಗರ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡುವ ಕೆಲಸ ಪ್ರತಿಯೊಬ್ಬರಿಂದಲೂ ಆಗಬೇಕು ಎಂದರು. ಯಾವ ಕೆಲಸ ಸಹ ಮೇಲು ಕೀಳು ಎಂಬ ಭೇದ ಭಾವವಿಲ್ಲ. ಮಳೆ ಗಾಳಿ ಬಿಸಿಲು ಎನ್ನದೇ ನಗರದ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿರುವ ಪೌರ ಕಾರ್ಮಿಕರ ಕೆಲಸಕ್ಕೆ ಪ್ರತಿಯೊಬ್ಬರು ಆಭಾರಿ ಎಂದರು. ನಾನು ಜಿಲ್ಲಾಧಿಕಾರಿ ಆಗಿ ಬಂದ ದಿನದಿಂದ ಪೌರ ಕಾರ್ಮಿಕರ ನಿವೇಶನದ ಜಾಗವನ್ನು ನೋಡುತ್ತಿದ್ದೇನೆ. ಗುತ್ತಿಗೆದಾರರ 1 ಲಕ್ಷ ಹಣ ಪಾವತಿಯನ್ನು ನೀಡಿದರೆ ಕಳೆದ ಕೊರೋನಾ ಸಂದರ್ಭದಲ್ಲಿ ಮಾಸ್ಕ್ ಸೇರಿದಂತೆ ಇತರ ವಸ್ತುಗಳನ್ನು ಎಲ್ಲಂದರಲ್ಲಿ ಬಿಸಾಕುತ್ತಿದ್ದರು. ಅಂತಹ ಸಮಯದಲ್ಲಿ ಜೀವವನ್ನು ಲೆಕ್ಕಿಸದೆ ಎಲ್ಲರ ಆರೋಗ್ಯಕ್ಕೆ ಶ್ರಮಿಸಿದ ಪೌರ ಕಾರ್ಮಿಕರು ಸಹ ಒಂದು ರೀತಿಯ ವೈದ್ಯರು ಎಂದು ಬಣ್ಣಿಸಿದರು. ಮೇಲಲ್ಲ ಯಾರು ಕೀಳಲ್ಲ, ಕೆಲಸವನ್ನ ಮಾಡಿದ್ರೆ ಇದೇ ಸಂದರ್ಭದಲ್ಲಿ ಕೊರೋನಾ ಟೈಮಲ್ಲಿ ಈಗಾಗಲೇ ಹೇಳ್ತಾ ಇದ್ರು ನಮ್ಮ ನಿರೂಪಕರು. ಕರೋನಾ ಸಂದರ್ಭದಲ್ಲಿ ಒಬ್ರಿಗೊಬ್ರು ತಮ್ಗೆ ಗೊತ್ತಿದೆ, ಸೋಷಿಯಲ್ ಡಿಸ್ಟೆನ್ಸು, ಮತ್ತೆ ಮಾಸ್ಕು, ಆಮೇಲೆ PPE ಕಿಟ್ಟು ಎಲ್ಲಂದ್ರಲ್ಲೇ ಇದಾಗ್ತಾ ಇದ್ರು. ಸೊ ಅದನ್ನೆಲ್ಲ ತೆಗೆದು ನಾವು ಅದೇ ನಮ್ಗೆ ಆಶ್ಚರ್ಯ, ನಾವೆಲ್ಲ ಇಷ್ಟು ಜಾಗರೂಕರಾಗಿರ್ತೀವಿ, ನಮಗ್ ಕರೋನಾ ಬರಬಾರ್ದು ಅಂತಂದ್ಬಿಟ್ಟು ಅವ್ರ ಕಥೆ ಏನು? ನಮ್ಮ ಪೌರ ಕಾರ್ಮಿಕರು ಅದನ್ನೆಲ್ಲ ತೆಗಿಬೇಕಲ್ವಾ? ಅವರೇ ತಾನೇ ತೆಗಿತಾ ಇದ್ದದ್ದು. ಅವ್ರು ತೆಗಿಲ್ಲ ಅಂತಂದ್ಬಿಟ್ಟು ಹೇಳಿಲ್ಲ ಅಲ್ವಾ? ಕೊರೋನಾ ಸಂದರ್ಭದಲ್ಲಿ ತೆಗೆದ್ರಿ ನೀವೆಲ್ಲ. ಸೊ ನಮ್ಮನ್ನ ಕಾಪಾಡಿದ್ದೀರಾ ನೀವೆಲ್ಲ. ಎಲ್ಲ ಆಯಾ ಒಂದು ನಗರದಲ್ಲಿ, ಆಯಾ ಒಂದು ಏನು ಟೌನ್ ವ್ಯಾಪ್ತಿಯಲ್ಲಿ ಸೊ ತಾವು ಎಲ್ಲರ ಆರೋಗ್ಯವನ್ನ ಕಾಪಾಡಿದ್ದೀರಾ. ಡಾಕ್ಟರು ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿದ್ರೆ, ನೀವು ಒಂದು ರೀತಿಯ ಡಾಕ್ಟರು, ನೀವು ನಮ್ಮನ್ನ ಸ್ವಚ್ಛಗೊಳಿಸಿ ನಮ್ಮ ಇದನ್ನ ನೀವು ಕಾಪಾಡಿದ್ದೀರಾ. ಸೊ ನಿಮ್ಗೆ ಇದಕ್ಕಿಂತ ನಾನೇನು ಹೆಚ್ಚು ಹೇಳ್ಬೇಕಾಗಿಲ್ಲ. ನಮ್ಮ ಸಮಾಜದ ಎಲ್ಲ ಜನರ ಆರೋಗ್ಯವನ್ನ ಕಾಪಾಡೋಕೆ ನೀವೊಂದು ರೀತಿಯ ಡಾಕ್ಟರ್ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಈಗಾಗಲೇ. ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಪೌರ ಕಾರ್ಮಿಕರ ಸೇವೆ ನಿಜಕ್ಕೂ ಶ್ಲಾಘನೀಯ. ಪೌರ ಕಾರ್ಮಿಕರು ಇಲ್ಲದೆ ಹೋದರೆ ನಮ್ಮ ಜೀವನ ಸ್ಥಿತಿ ಊಹಿಸಲು ಕೂಡ ಸಾಧ್ಯವಿಲ್ಲ. ಸಾರ್ವಜನಿಕರು ಕೂಡ ಎಲ್ಲೆಂದರಲ್ಲಿ ಕಸ ಎಸೆಯುವ ಕೆಲಸವನ್ನು ಮಾಡಬಾರದು. ಮನೆ ಮುಂದೆ ಬರುವ ಕಸ ವಿಲೇವಾರಿ ಆಟೋ ಟಿಪ್ಪರ್ಗೆ ಹಾಕಬೇಕು ಎಂದರು. ಪ್ರಸ್ತುತ 136 ನೌಕರರು ಇದ್ದಾರೆ. 500 ಹೆಚ್ಚು ಪೌರ ಕಾರ್ಮಿಕರ ಅವಶ್ಯಕತೆ ನಮಗಿದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸದನದಲ್ಲಿ ಧ್ವನಿ ಮಾಡುವುದಾಗಿ ಭರವಸೆ ನೀಡಿದರು. ನಗರಸಭೆ ಅಧ್ಯಕ್ಷರು ಮಾತನಾಡಿ, ಯಾವುದೇ ತಾರತಮ್ಯ ಇಲ್ಲದೆ ನಗರಸಭೆ ಕೆಲಸ ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ನಗರ ಅಭಿವೃದ್ಧಿಯಾಗುತ್ತಾ ಸಾಗುತ್ತಿದೆ. ನಿವೇಶನ ನೀಡಿರುವ 41 ಜನರಲ್ಲಿ 16 ಜನರು ಈಗಲೇ ಮರಣ ಹೊಂದಿರುವುದು ಬೇಸರದ ಸಂಗತಿ ಎಂದು ತಿಳಿಸಿದರು.
ಪೌರ ಕಾರ್ಮಿಕರು ಕೂಡ ಬಹಳ ಕಷ್ಟಪಟ್ಟು ಕೆಲಸನ ಮಾಡ್ತಾ ಇರ್ತಾರೆ. ತಾವು ಎಷ್ಟೇ ಒಂದು 5 ನಿಮಿಷ ಸಮಯನ ತಗೊಂಡು ಎಲ್ಲಿಗೆ ಮನೆಗೆ ಏನು ಗಾಡಿಗಳು ಬರುತ್ತೆ, ಕಸದ ಒಂದು ಟಿಪ್ಪರ್ ಬರುತ್ತೆ, ಅದಕ್ಕೆ ಕಸವನ್ನು ಹಾಕಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಕೂಡ ಮಾಡ್ತಾ, ಈಗಾಗಲೇ ಪೌರ ಕಾರ್ಮಿಕರು ಇದನ್ನು ಕೂಡ ಪ್ರತಿಯೊಂದು ಮೊದಲನೇ ಶಾಸಕನಾಗಿ ಅಧಿವೇಶನ ಹೋದಾಗಲೂ ಕೂಡ ನನ್ನ ಒಂದು ಮೊದಲನೇ ಪ್ರಶ್ನೆ ಪೌರ ಕಾರ್ಮಿಕರ ಒಂದು ಕೊರತೆ. ಈಗಾಗಲೇ ನಮಗೆ 136 ಇದ್ದಾರೆ, ಆಗಲೇ ಬಹಳಷ್ಟು ಹಿರಿಯರು ವಯಸ್ಸಾಗಿರೋರು ಕೂಡ ಇದ್ದಾರೆ. ಹಾಗಾಗಿ ನಮಗೆ 354 ಜನ ಪೌರ ಕಾರ್ಮಿಕರ ಅವಶ್ಯಕತೆ ಇದೆ. ಹಾಗಾಗಿ ಸರ್ಕಾರದಲ್ಲೂ ಕೂಡ ಮನವಿಯನ್ನು ಮಾಡ್ತಾ ಇದೆ. ಈಗಾಗಲೇ ನಮ್ಮ ಸಂಸದರು ಹೇಳಿದ್ರು, ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿ ಏನು ಸ್ಟೇಟ್ ಪಾಲಿಸಿ ಇದೆ, ಹೆಚ್ಚುವರಿ ಪೌರ ಕಾರ್ಮಿಕರು ಕೊಡಬೇಕು ಅಂತ ಅದನ್ನು ತರುವಂತ ಕೆಲಸನ ಕೂಡ ಸದ್ಯದಲ್ಲೇ ಆಗುತ್ತೆ. ಶೀಘ್ರದಲ್ಲೇ ಮತ್ತೊಮ್ಮೆ ಏನು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾನು ಕೂಡ ಇದನ್ನು ಚರ್ಚೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆ ಮೇಲೆ ತಮ್ಮೆಲ್ಲ ನಮ್ಮ ಪ್ರವೀಣ್ ಅವರು ನಗರಸಭೆಯಲ್ಲಿ ಇಂಜಿನಿಯರ್ ಆಗಿದ್ರು. ಅವರ ಇವತ್ತು ಅವರ ನಮ್ಮ ಎದುರು ಇಲ್ಲ. ಯಾಕೆಂದ್ರೆ ಪೌರ ಕಾರ್ಮಿಕರಂದ್ರೆ ಬಹಳ ವಿಶೇಷವಾಗಿ ಅವ್ರಿಗೆಲ್ಲರೂ ಕೂಡ ಪ್ರೀತಿ ಪ್ರವೀಣ್ ಅಂದ್ರೆ. ಆ ಪೌರ ಕಾರ್ಮಿಕ ದಿನಾಚರಣೆ ಅಂದ್ರೆ 2 ದಿನ ಹಬ್ಬದ ರೀತಿಯಲ್ಲಿ ವಾತಾವರಣ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರವೀಣ್ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ನೆನೆಸ್ತಾ ಭಗವಂತ ತಮಗೆ ಮತ್ತು ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಹಾಗೆ ಉಪಾಧ್ಯಕ್ಷ ಹಲವಾರು ವಿಚಾರಗಳನ್ನ ಕೂಡ ಹೇಳಿದ್ರು. ಖಂಡಿತವಾಗ್ಲೂ ನಾನು ಕೂಡ ನಮ್ಮ ಸಂಸದರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ವಿಚಾರದಲ್ಲೂ ಪೌರ ಕಾರ್ಮಿಕ ವಿಚಾರದಲ್ಲಿ ಕೂಡ ನಾವು ಯಾವತ್ತೂ ಕೂಡ ಹಿಂದೆ ನೋಡಲ್ಲ. ತಮ್ಮ ಪರವಾಗಿ ನಾವು ಇರ್ತೀವಿ ಸದಾಕಾಲ. ನಮ್ಮ ವೈಯಕ್ತಿಕವಾಗಿರ್ಬೋದು ಅಥವಾ ಶಾಸಕನಾಗಿ ಸಂಸದನಾಗಿ ತಮ್ಮ ಏನೇ ಸೇವೆ ಇದ್ರು ಕೂಡ ಮಾಡ್ತೀವಿ ಅಂತ ಹೇಳ್ತಾ, ಅವ್ರು ಏನೇನು ಬೇಡಿಕೆಗಳಿದ್ರು ಅದನ್ನು ಕೂಡ ನಾವು ಮನವಿಯನ್ನು ತಗೊಂಡು ನಾವು ಮಾತಾಡ್ತೀವಿ. ಈ ಸಂದರ್ಭದಿಂದ ಭಗವಂತ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ. ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತರಾದ ಟಿಎ ನರಸಿಂಹಮೂರ್ತಿ, ಉಪಾಧ್ಯಕ್ಷೆ ಲತಾದೇವಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಎಚ್ಆರ್ ಚನ್ನೇಗೌಡ, ಕೆಆರ್ ವೆಂಕಟೇಶ್, ನಗರಾಭಿವೃದ್ಧಿ ಕೋಶ ಪ್ರಭಾರ ಯೋಜನಾ ನಿರ್ದೇಶಕರಾದ ಎನ್ ತ್ಯಾಗರಾಜ್, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ವೆಂಕಟೇಶ್, ಉಪಾಧ್ಯಕ್ಷ ರಮೇಶ್ ಇತರರು ಭಾಗವಹಿಸಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.